ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುವಂತಳಾಗಿದ್ದೀನಿ ಪ್ರಿಯರೇ. ಮತ್ತು ಪ್ರತಿದಿನ ವಾಗ್ದಾನ ನೋಡ್ತಾ ಇದ್ರಿ, ತುಂಬಾ ಸಂತೋಷ. ಮತ್ತು ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿದರೆ, ವಾಗ್ದಾನ ನಮ್ಮ ಜೀವಿತದಲ್ಲಿ ದೇವರು ನೆರವೇರಿಸ್ತಾ ಇದ್ದಾರೆ ಮುಂಜಾನೆ ಸಮಯದಲ್ಲಿ ಎಂಬುದಾಗಿ ಈ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ಮತ್ತು ಕೊನೆಯವರೆಗೂ ವಾಗ್ದಾನ ನೋಡುವಂತರಾಗಿರಿ. ದೇವ್ರು ಕೊಡುವಂತ ಆಶೀರ್ವಾದವು ಅದ್ಭುತ ರೀತಿಯಾಗಿರುತ್ತೆ ಪ್ರಿಯರೇ. ಮತ್ತು ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೆಶಾಯ 49ನೇ ಅಧ್ಯಾಯ 10ನೇ ವಚನ 2ನೇ ಮಾತಾಗಿರುತ್ತೆ ಪ್ರಿಯರೇ. ಅವರನ್ನು ಕರುಣಿಸುವಾತನು ದಾರಿ ತೋರಿಸುತ್ತಾ ನೀರು ಉಕ್ಕುವ ಒರತೆಗಳ ಬಳಿಯಲ್ಲಿ ನಡೆಸುತ್ತಾನೆ. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರಿಯರೇ. ಅವರನ್ನು ಕರುಣಿಸುವ ಆತನು, ದಾರಿ ತೋರಿಸುವ ಆತನು, ನೀರುಕ್ಕುವ ಬುಗ್ಗೆಯ ಬಳಿಯಲ್ಲಿ ಅವರನ್ನು ನಡೆಸುತ್ತಾನೆಂಬುದಾಗಿ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಮ್ಮನ್ನು ಕರುಣಿಸುವಂತ ದೇವರು, ನಮಗೆ ದಾರಿ ತೋರಿಸುವಂತ ದೇವರು. ನಮ್ಮ ಕಷ್ಟಗಳು, ನಮಗೆ ಹೋರಾಟಗಳು, ಸಮಸ್ಯೆಗಳು ಎದುರಾದಾಗ ನಮ್ಗೆ ಯಾರು ಕರುಣಿಸೇ ಇಲ್ಲದೆ ಇದ್ದಿರ್ಬೋದು ಪ್ರಿಯರೇ. ನಮ್ಮನ್ನು ದಾರಿ ತೋರಿಸದಂತೆ ಯಾರು ನಮ್ಮನ್ನು ಇಲ್ಲದೆ ಇದ್ದಿರ್ಬೋದು ಪ್ರಿಯರೇ. ನಾವು ಆಲೋಚನೆ ಮಾಡ್ತೀವಿ, ಯಾಕೆ ನಮ್ಗೆ ಯಾವ ದಾರಿ ತೋರ್ತಾ ಇಲ್ಲ, ನೀವು ಏನು ಕೆಲಸ ಮಾಡಿದ್ರೆ ಯಾಕೆ ನಮ್ಮ ಜೀವಿತದಲ್ಲಿ ದಾರಿ ಕಾಣ್ತಾ ಇಲ್ಲ ಎಂಬುದಾಗಿ ನಾವು ದುಃಖ ಪಡ್ತಾ ಇರ್ತೀವಿ, ಚಿಂತಿಸ್ತಾ ಇರ್ತೀವಿ ಪ್ರಿಯರೇ. ಆದರೆ ಮುಂಜಾನೆ ಸಮಯದಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಆತನು ನಮ್ಮನ್ನು ಕರುಣಿಸುವಂತ ದೇವರು, ಆತನು ನಮ್ಮನ್ನು ದಾರಿ ತೋರಿಸುವಂತ ದೇವರು ಪ್ರಿಯರೇ. ಹಲ್ಲೆಲೂಯ. ನಮಗೆ ಕಾಣಲಂತ ದಾರಿಗಳೆಲ್ಲ ದೇವರು ನಮಗೆ ದಾರಿ ತೋರಿಸುವಂತರಾಗಿದ್ರು ಪ್ರಿಯರೇ. ಆ ದಾರಿಗಳು ಎಂತ ಭಯಂಕರ ಪರಿಸ್ಥಿತಿಗಳಿಂದ ನಾವು ಬಿದ್ದೋಗಿದ್ದ ಸ್ಥಿತಿಗಳು, ನಮ್ಮ ಸ್ಥಿತಿಗಳು ಏನೇ ಆಗಿ ನಮ್ಮ ಜೀವಿತದಲ್ಲಿ ನಾಶನವಾಗಿ ಅವು ಮುಚ್ಚೋಗಿರ್ಬೋದು ಪ್ರಿಯರೇ. ಆದ್ರೆ ಮುಂಜಾನೆ ಸಮಯ ನಮ್ಮ ದಾರಿ ಆತನು ತೋರಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಮತ್ತು ನೀರು ಕೊರತೆಯ ಬಳಿಯಲ್ಲಿ ನಡೆಸುವಂತ ದೇವರು. ಹಲ್ಲೆಲೂಯ. ನೀರು ಯಾವ ರೀತಿಯಾಗಿ ನಾಲ್ವೆ ಬಳಿಯಲ್ಲಿ ಉಕ್ಕಿ ಹರಿಯಿತು, ಆ ರೀತಿಯಾಗಿ ನಮ್ಮ ಜೀವನವನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸಿ ನಮ್ಮನ್ನು ನಡೆಸುತ್ತಾನೆ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯ. ಈ ಮುಂಜಾನೆ ಸಮಯ ಅಂತ ನಮ್ಮ ಪರಿಸ್ಥಿತಿ ಯಾವ ಸ್ಥಿತಿಯಲ್ಲಿ ಇದ್ದಿರ್ಬೋದು ಪ್ರಿಯರೇ, ಆದರೆ ದೇವರು ನಮಗೆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ಕರುಣಿಸಿ, ಆತ ನಮ್ಮನ್ನು ದಾರಿ ತೋರಿಸಿ, ನಮಗೆ ಒಳ್ಳೆ ಸ್ಥಳದಲ್ಲಿ ಇಟ್ಟು ಆತ ನಮ್ಮನ್ನು, ನಮ್ಮ ಕುಟುಂಬವನ್ನು ಒಳ್ಳೆ ರೀತಿಯಾಗಿ ನಡೆಸ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಧೈರ್ಯ ತಂದುಕೊಡ್ರಿ. ಪ್ರತಿಯೊಂದು ವಿಷಯದಲ್ಲಿ ದೇವ್ರ ಮೇಲೆ ನಂಬಿಕೆ, ವಿಶ್ವಾಸವು ಆತ ಮೇಲೆ ಆಧಾರ ಇಟ್ಟು ನಾವು ಜೀವಿಸೋಣ. ಪ್ರತಿಯೊಂದು ಸ್ಥಿತಿಗತಿಗಳೆಲ್ಲ ದೇವ್ರು ನಮ್ಮನ್ನು ತೆಗೆದು ನಮಗೆ ಬರುವಂತ ಆಶೀರ್ವಾದ ಅದ್ಭುತಕರವಾಗಿ ನಾವು ಜೀವಿಸುವಂತೆ ಆತ ನಮ್ಮನ್ನು ಮಾರ್ಪಡಿಸಿ, ನಮ್ಮನ್ನು ಬಲಪಡಿಸಿ ಆತ ನಡೆಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಲಿ ತಂದೆ, ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ಆಶೀರ್ವದಿಸುವಂತ ದೇವರು, ಬಲಪಡಿಸುವಂತ ದೇವರು ನೀವಾಗಿರಪ್ಪ. ಎಷ್ಟು ನಿಮ್ಮ ಬಲವುಳ್ಳ ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವಪ್ಪ ತಂದೆ ದೇವರೇ. ನಮ್ಮನ್ನು ಕರುಣಿಸುವ ಆತನು, ನಮ್ಮನ್ನು ದಾರಿ ತೋರಿಸುವ ಆತನು, ನಮ್ಗೆ ಒಳ್ಳೆ ಸ್ಥಾನದಲ್ಲಿ ಇಡುವಂತ ದೇವರು ನೀವಿರುವಾಗ ಪ್ರಭಾ, ನಮ್ಮ ಜೀವಿತದಲ್ಲಿ ಇದ್ದಂತ ಪ್ರತಿಯೊಂದು ಭಯಂಕರ ಪರಿಸ್ಥಿತಿಗಳು, ಹೋರಾಟಗಳು ಎಷ್ಟೇ ಇರಲಿ ತಂದೆ, ಅದನ್ನ ನಾವು ಭಯ ಪಡುವಂತ ಅವಸರ ಇಲ್ಲ ಪ್ರಭಾ. ಯಾಕಂದ್ರೆ ನೀವು ನಮ್ಮ ಜೊತೆಲಿದ್ದು ನಮ್ಮ ನಡೆಸುವ ಆತನು, ನಮ್ಮನ್ನು ಒಳ್ಳೆ ಸ್ಥಾನದಲ್ಲಿ ಇಡುವ ಆತ ದೇವರು ನೀವಾಗಿರು ಪ್ರಭಾ. ಎಷ್ಟು ಜನರು ತಂದೆ ಕುಟುಂಬ ಸಮಸ್ಯೆ ನೋಡಿ ಭಯ ಪಡುವಂತ ಅವ್ರ ಮಕ್ಕಳ ಜೀವಿತದಲ್ಲಿ ತಂದೆ ಧೈರ್ಯ ಪಡಿಸ್ರಿ. ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದಂತ ಮಕ್ಕಳಿಗೆ ಆರೋಗ್ಯನ ಕೊಡ್ರಿ. ಅವ್ರ ಕುಟುಂಬ ಸಮಸ್ಯೆಗಳು, ಯಾವುದೇ ಒಂದು ಭಯಂಕರ ಪರಿಸ್ಥಿತಿಗಳು ಇದ್ದಂತ ಅವರ ಜೀವಿತವನ್ನು ಎಲ್ಲವನ್ನು ತೆಗೆದು ಪ್ರಭಾ, ಈ ಮುಂಜಾನೆ ಸಂಜೆ ಒಳ್ಳೆ ನೀರು ಒಂದು ಹೊರತೆಯ ಬಳಿಯಲ್ಲಿ ಪ್ರಭಾ ನೀನು ನಮ್ಮನ್ನು ನಡೆಸ್ತೆ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಅವರ ದುಃಖದ ದಿನಗಳೆಲ್ಲ ಪ್ರಭಾ ತೆಗೆದು ಒಳ್ಳೆ ಸಂತೋಷಕರವಾಗಿ ಅವ್ರು ಮಾರ್ಪಡಿಸ್ತಂತೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ತಂದೆ ದೇವರು ಎಷ್ಟು ಜನರು ಪ್ರಾರ್ಥನೆ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತ ತಂದೆ ಈ ವಾಗ್ದಾನ ಎಲ್ಲಾ ವಿಷಯ ತಂದೆ ನೀವು ಅವ್ರು ಕರುಣಿಸಿ, ಅವ್ರಿಗೆ ದಾರಿ ತೋರಿಸಿ, ಅವ್ರನ್ನ ಎಲ್ಲಾ ವಿಷಯ ತಂದೆ ನೀವೇ ಆಶ್ವಸಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಭಾ. ಮತ್ತು ಎಷ್ಟು ಜನರು ಕೆಲಸ ಕಾರ್ಯಗಳಿಗೋಸ್ಕರವಾಗಿ ಕೆಲಸ ಇಲ್ಲ ಅಂತ ಭಯಪಡುವಂತ ಪ್ರತಿಯೊಂದು ವಿಷಯದಲ್ಲಿ ತಂದೆ ಅವ್ರಿಗೆ ಒಳ್ಳೆ ದಾರಿ ತೋರಿಸ್ರಿ. ಮತ್ತು ಕುಟುಂಬ ಸಮಸ್ಯೆ
ಕೋರ್ಟ್ ಕೇಸ್ ವಿಷಯ, ಅನಾರೋಗ್ಯ ಸ್ಥಿತಿಗಳು, ಯಾವ್ಯಾವ ವಿಷಯದಲ್ಲಿ ತಂದೆ ಅವ್ರ ದಾರಿ ಕಾಣದಂತ ಪ್ರತಿಯೊಂದು ಬಲನಿತ ಸ್ಥಿತಿಗಳೆಲ್ಲ ಪ್ರಭಾ ಅವರಿಗೆ ದಾರಿ ತೋರಿಸಿ ನೀವು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ದೇವ್ರು ನೀವಾಗಿರು ಪ್ರಭಾ. ಮತ್ತು ಈ ಮುಂಜಾನೆ ಸಮಯ ವಾಗ್ದಾನ ಕೇಳುವಂತ ಎಲ್ಲರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿ ವಾಗ್ದಾನ ನೆರವೇರಿಸಿ ಆಶ್ವಸಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವ್ರ ಪ್ರಭಾ. ಈ ಮುಂಜಾನೆ ಸಮಯ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ಎಲ್ಲರ ಜೀವಿತದಲ್ಲಿ ತಂದೆ ಆಶ್ವಸಿಸಿ ಬಲಪಡಿಸ್ಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಪ್ರಿಯರೇ, ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷ ಉಳ್ಳರಾಗಿದ್ರು ಪ್ರಿಯರೇ. ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ಮತ್ತು ಹೊಸಬ್ರು ಯಾರಾದ್ರೂ ಚಾನೆಲ್ ನೋಡುವುದಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವ್ರು ಕೊಡುವಂತ ಆಶೀರ್ವಾದ ಅದ್ಭುತ ರೀತಿಯಾಗಿರುತ್ತೆ ಪ್ರಿಯರೇ. ಮತ್ತು ಈ ಮುಂಜಾನೆ ಸಮಯ ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರು ಸಮೃದ್ಧಿಯಾಗಿ ಆಶಿಸಿ ಬಲಪಡಿಸ್ಲಿ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.